ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರಾಗಿ ಮುದ್ದೆನ ಮನೇಲಿ ಯಾವ ರೀತಿ ಸುಲಭವಾಗಿ ಮಾಡ್ಕೋಬೋದು ಅಂತ ನೋಡೋಣ. ರಾಗಿ ಮುದ್ರೆ ಅಂದ್ರೆ ಎಲ್ರಿಗೂ ಇಷ್ಟ, ಹೆಲ್ದಿ ಕೂಡ. ಆದ್ರೆ ಅದು ಮಾಡೋಕಷ್ಟು ಈಸಿ ಇಲ್ಲ ಅಂತ ತುಂಬಾ ಜನ ಮಾಡೋದೇ ಇಲ್ಲ. ಈ ಮೆಥಡ್‌ನ ನೀವೇನಾದ್ರೂ ಫಾಲೋ ಮಾಡಿದ್ರೆ ಇಷ್ಟು ಸಿಂಪಲ್ ಅಂತ ನೀವೇ ಅನ್ಕೋತೀರಾ. ಸೊ ಹಾಗಿದ್ರೆ ಇದನ್ನ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಮುದ್ದೆ ಮಾಡೋಕ್ಕೆ ಮೇನ್ ಆಗಿ ಮೆಜರ್‌ಮೆಂಟ್ ಸರಿ ಇರಬೇಕು. ಸೊ ನೀವು ಯಾವ ಸೈಜ್ ಕಪ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ಟೀಲ್ ಬೌಲ್‌ನ ಯೂಸ್ ಮಾಡ್ತಾ ಇದ್ದೀನಿ. ನಾನ್ ಮಾಡೋ ಈ ಮೆಥಡಲ್ಲಿ 1:1 1/2 ರೇಷಿಯೋ ಅಂದ್ರೆ 1 ಕಪ್ ರಾಗಿ ಹಿಟ್ಟಿಗೆ 1 ಕಪ್ ನೀರು ಬೇಕಾಗತ್ತೆ. ಸೊ ನಾನು 2 ಕಪ್ ರಾಗಿ ಹಿಟ್ಟು ತಗೊಂಡ್ರೆ ಅದಕ್ಕೆ ಅದೇ ಕಪ್ಪಲ್ಲಿ 3 ಕಪ್ ನೀರು ತಗೋತೀನಿ. ಇನ್ನೊಂದು ವಿಷಯ ನಾನು ಹೇಳಲೇಬೇಕು. ನನ್ನ ಹತ್ರ ಮುದ್ದೆ ಮಾಡೋಕ್ಕೆ ಯಾವುದೇ ಪಾತ್ರೆ ಆಗಲಿ, ಮುದ್ದೆ ಕೋಲಾಗಲಿ ಇಲ್ಲ. ಆದ್ರೂ ಈ ಮೆಥಡ್ ಫಾಲೋ ಮಾಡಿದ ಮೇಲೆ ಪ್ರತಿ ಸರ್ತಿನೂ ನಾನು ರಾಗಿ ಮುದ್ದೆನ ಪರ್ಫೆಕ್ಟಾಗಿ ಮಾಡಿದ್ದೀನಿ. ಯಾವುದೇ ಗಂಟುಗಳಿಲ್ಲದೆ. ಸೊ ನೀವು ಕೂಡ ಮಾಡಿ 100% ಇದು ಸಕ್ಸಸ್ ಆಗತ್ತೆ. ಸೊ ಇಲ್ಲಿ ನಾನಿವಾಗ ಈ ತಟ್ಟೆಯಲ್ಲಿ 2 ಕಪ್ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನ್ ತಗೊಂಡ್ಬಿಟ್ಟು ಅದಕ್ಕೆ ನಾನು ಮೆಜರ್ ಮಾಡ್ಕೊಂಡಿರೋವಂಥ ನೀರು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ರಾಗಿ ಹಿಟ್ಟು ತಗೊಂಡಿರೋದ್ರಿಂದ 3 ಕಪ್ ನೀರು ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು, ಜಾಸ್ತಿ ಏನು ಬೇಕಾಗಿಲ್ಲ. ಒಂದು ಚಿಟಿಕೆಯಷ್ಟು ಉಪ್ಪು ಸಾಕಾಗತ್ತೆ. ಈ ನೀರು ಸ್ವಲ್ಪ ಬಿಸಿ ಆದ್ಮೇಲೆ ನಾವು ಮೆಜರ್ ಮಾಡಿರೋ ಹಿಟ್ಟಲ್ಲಿ 1 ಸ್ಪೂನ್ ಹಿಟ್ಟನ್ನ ಹಾಕೋಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ತಣ್ಣಗಿದ್ರೆ ಅಥವಾ ತುಂಬ ಬಿಸಿ ಇದ್ರೆ ನಾವು ಹಾಕಿರೋ ಹಿಟ್ಟು ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಲ್ಲ, ಗಂಟುಗಳಾಗುತ್ತೆ. ಹಾಗಾಗಿ ನೀರು ಸ್ವಲ್ಪ ಬಿಸಿ ಆಗುವಾಗಲೇ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಇದನ್ನ ಒಂದು ಗಂಜಿ ಹದಕ್ಕೆ ಬರೋವರೆಗೂ ಕುದಿಸ್ಬೇಕಾಗತ್ತೆ. ಸೊ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಥರ ಒಂದು ಸ್ಪೂನಲ್ಲಿ ನಾವು ಎತ್ತಿದ್ರೆ ಅದು ಥಿಕ್ ಆಗಿರುತ್ತೆ ಕನ್ಸಿಸ್ಟೆನ್ಸಿ. ಮತ್ತು ಸೆಂಟರಲ್ಲಿ ಕುದಿ ಬರ್ತಾ ಇರುತ್ತೆ. ಸೊ ಈ ಸ್ಟೇಜಲ್ಲಿ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಇವಾಗ ಫ್ಲೇಮ್ ಫುಲ್ ಲೋ ಮಾಡಿಬಿಟ್ಟು ನಾವು ತಗೊಂಡಿರೋ ರಾಗಿ ಹಿಟ್ಟನ್ನು ಆದಷ್ಟು ಸೆಂಟರಲ್ಲಿ ಬರೋ ಥರ ಹಾಕೋಬೇಕು. ಹಾಕಿದ್ಮೇಲೆ ಮಿಕ್ಸ್ ಮಾಡೋದೇನು ಬೇಡ. ಇದು ಹೀಗೆ ಒಂದು 5 to 7 ಮಿನಿಟ್ಸ್ ಕುಕ್ ಆಗಬೇಕು. ಫ್ಲೇಮ್ ಮಾತ್ರ ಲೋವಲ್ಲೇ ಇರಬೇಕಾಗತ್ತೆ. ಇದೊಂದು 6 ಮಿನಿಟ್ಸ್ ಕುಕ್ ಆಗಿದೆ. ನಾನಿವಾಗ ಒಂದು ಸ್ಪೂನ್ ತಗೊಂಡ್ಬಿಟ್ಟು ಸೆಂಟರಲ್ಲಿ ಮೇಲ್ಗಡೆ ಇರೋ ಹಿಟ್ಟನ್ನು ಸ್ವಲ್ಪ ಸೈಡಿಗೆ ಸರಿಸ್ತಾ ಇದ್ದೀನಿ. ಇವಾಗ ಒಂದು 7 ಮಿನಿಟ್ಸ್ ಕುಕ್ ಆಗಿದೆ. ಈ ಟೈಮಲ್ಲಿ 1 ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ. ಇದಾಗಿದೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ಒಂದು ಟಿಪ್ ಹೇಳಬೇಕಂದ್ರೆ ನಾವು ಸ್ಟಾರ್ಟಿಂಗಲ್ಲಿ 3 ಕಪ್ ನೀರು ತಗೊಂಡಿದ್ವಿ. ಸೊ ಇವಾಗ ಇನ್ನೊಂದು ಕಪ್ ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಯಾಕಂದರೆ ಒಂದೊಂದು ಸತಿ ಕೆಲವೊಂದು ರಾಗಿ ಹಿಟ್ಟು ಜಾಸ್ತಿ ನೀರು ತಗೊಳುತ್ತೆ. ಸೊ ನಿಮ್ಗೇನಾದರೂ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬೇಕಾಗತ್ತೆ. ಸೊ ನಾನಿಲ್ಲಿ ಎಕ್ಸ್ಟ್ರಾ 1 ಕಪ್ ನೀರು ಸೇರಿಸ್ಕೊಂಡಿದ್ದೀನಿ. ಹಿಟ್ಟನ್ನು ಚೆನ್ನಾಗಿ ತಿರುಗಬೇಕು. ಆದಷ್ಟು ಫೋರ್ಸ್ ಹಾಕಿಬಿಟ್ಟು ಯಾವುದೇ ಲಮ್ಸ್ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿ. ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಎಂಡ್ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಲಾಸ್ಟಲ್ಲಿ ಅಬ್ಸರ್ವ್ ಮಾಡಿದರೆ ಹಿಟ್ಟು ಪಾತ್ರೆಯಿಂದ ಬಿಟ್ಕೋತಾ ಬರ್ತಾ ಇತ್ತು. ಅಂದರೆ ಅದು ಕರೆಕ್ಟ್ ಹದಕ್ಕೆ ಬಂದಿದೆ ಅಂತ ಅರ್ಥ. ಸೊ ಇವಾಗ ಇದು ಮುದ್ದೆ ಕಟ್ಟಕ್ಕೆ ರೆಡಿ ಆಗಿದೆ. ಇವಾಗ ಒಂದು ಸ್ಟೀಲ್ ಪ್ಲೇಟ್ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಸವರ್ತಿದ್ದೀನಿ. ಇವಾಗ ಮುದ್ದೆ ಮಿಕ್ಸ್ಚರ್‌ನ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಹೀಗೆ ಮಾಡೋದ್ರಿಂದ ಏನಾದರೂ ಗಂಟು ಉಳ್ಕೊಂಡಿದ್ರೆ ಅದು ಕ್ಲಿಯರ್ ಆಗುತ್ತೆ. ಹಾಗೂ ತುಪ್ಪ ಹಾಕೋದ್ರಿಂದ ಮುದ್ದೆಗೊಂದು ಒಳ್ಳೆ ಶೈನ್ ಬರುತ್ತೆ ಹಾಗೂ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಜೊತೆಲಿ ಸ್ವಲ್ಪ ತಣ್ಣೀರು ಇಟ್ಕೊಂಡಿರಬೇಕು. ಮುದ್ದೆನ ಯಾವತ್ತೂ ಬಿಸಿ ಬಿಸಿ ಕಟ್ಟೋದ್ರಿಂದ ಕೈಗೆ ಸ್ವಲ್ಪ ಬಿಸಿ ಅನ್ಸಿದ್ರೆ ಸ್ವಲ್ಪ ತಣ್ಣೀರಲ್ಲಿ ಅದ್ದಿ ಕಟ್ಟೋದ್ರಿಂದ ಬಿಸಿ ಏನೂ ತಾಗಲ್ಲ. ಸೊ ನೀವು ನೋಡ್ದಂಗೆ ನಮ್ಮಲ್ಲಿ ಯಾವುದೇ ಮುದ್ದೆ ಕೋಲಾಗಲಿ, ಮುದ್ದೆ ಪಾತ್ರೆ ಇಲ್ಲದಿದ್ರೂ ಎಷ್ಟೊಂದು ಪರ್ಫೆಕ್ಟಾಗಿ ರಾಗಿ ಮುದ್ದೆ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ನೋಡಿ.